ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಮನೆಯ ಪ್ರವೇಶ ದ್ವಾರವೇ ನಿಮ್ಮ ಜೀವನದ ಶಕ್ತಿಗಳನ್ನು ಆಕರ್ಷಿಸುವ ಪ್ರಮುಖ ಸ್ಥಳ. ಈ ದಿನ ನಾನು ನಿಮ್ಮ ಜೊತೆ ಒಂದು ಅತ್ಯಂತ ಮುಖ್ಯ ವಿಷಯ ಹಂಚಿಕೊಳ್ತಾ ಇದ್ದೀನಿ. ಒಂದು ಮನೆಯ ಎಂಟ್ರೆನ್ಸ್ ಅಂದರೆ ಪ್ರವೇಶ ದ್ವಾರ ಪಾಸಿಟಿವ್ ಆಗಿರೋದು ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಿದೆಯಾ? ಯಾಕಂದರೆ ಮನೆಗೆ ಬರುವ ಶಕ್ತಿಗಳು ಆನಂದ, ಸಮೃದ್ಧಿ, ಶಾಂತಿ ಇವೆಲ್ಲವೂ ಮನೆಯ ಎಂಟ್ರೆನ್ಸ್ ಮೂಲಕನೇ ಬರೋದು. ಹೀಗಾಗಿ ಎಂಟ್ರೆನ್ಸ್ ಪಾಸಿಟಿವ್ ಆಗಿದ್ದರೆ ಲೈಫಲ್ಲಿ ಒಳ್ಳೆಯ ಬದಲಾವಣೆಗಳು ಖಂಡಿತವಾಗಿಯೂ ಕಾಣಿಸುತ್ತೆ. ಇಲ್ಲಿ ನಾನು ಹೇಳಿರುವಂಥ ಕೆಲವು ಪವರ್ಫುಲ್ ಉಪಾಯಗಳನ್ನು ನೀವು ಫಾಲೋ ಮಾಡಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ, ಪ್ರಾಸ್ಪರಿಟಿ, ಶಾಂತಿ, ಒಂದು ರೀತಿಯ ಸೆಕ್ಯೂರ್ ಎಲ್ಲವೂ ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಫಸ್ಟ್ ರೆಮಿಡಿ ಏನು ಅಂತಂದರೆ ಸ್ವಸ್ತಿಕ್. ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಗುರುತಿಗೆ ತುಂಬ ಪವರ್ ಇದೆ. ಇದು ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತೆ, ಶುಭವನ್ನು ತಂದುಕೊಡುತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲೂ ಸ್ವಸ್ತಿಕ್ ಗುರುತು ಬರಿಬೇಕು. ಹೀಗೆ ಬರೆದ್ರೆ ಅಂದರೆ ಯಾವ ರೀತಿ ಬರಿಬೇಕು ಅಂತಂದರೆ, ಬೆಳಗ್ಗೆ ಶುದ್ಧವಾದ ಹಾಲು, ಕುಂಕುಮ ಅಥವಾ ಅರಿಶಿಣ ಹಾಕಿ ಇದನ್ನು ದೈನಂದಿನವಾಗಿ ತಯಾರಿಸಿ. ಇದರಿಂದ ಇದಕ್ಕೆ ಇನ್ನೂ ಹೆಚ್ಚು ಪಾಸಿಟಿವ್ ಎನರ್ಜಿ ಮತ್ತು ಪವರ್ ಬರುತ್ತೆ. ಇದರಿಂದ ಮನೆಗೆ ಬರುವಂತಹ ಪ್ರತಿಯೊಬ್ಬರಿಗೂ ಒಳ್ಳೆಯ ವೈಬ್ರೇಷನ್ ಸಿಗ್ತಾ ಹೋಗುತ್ತೆ. ಸೆಕೆಂಡ್ ರೆಮಿಡಿ ಏನು ಅಂತಂದರೆ ತುಂಬ ಅದ್ಭುತವಾದದ್ದು. ಅಂದರೆ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಪಣೆ ಮಾಡಿರುವ ಸಿಂಧೂರವನ್ನು ತೆಗೆದುಕೊಳ್ಳಿ. ಅದನ್ನು ನಿಮ್ಮ ಮನೆಯ ಎಂಟ್ರೆನ್ಸ್ ಡೋರ್ ಒಳಭಾಗನಾದರೂ ಆಗಿರ್ಬೋದು ಅಥವಾ ಹೊರಭಾಗದಲ್ಲಾದರೂ ಹಚ್ಚಬೇಕು. ಇದು ನಿಮ್ಮ ಮನೆಯನ್ನು ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ, ಭೂತ, ಪ್ರೇತ, ಕಣ್ಣಿನ ದೃಷ್ಟಿ ಇವೆಲ್ಲದರಿಂದಲೂ ರಕ್ಷಿಸುತ್ತೆ. ಒಂದು ಸಲ ನೀವು ಪ್ರಯತ್ನ ಮಾಡಿ ನೋಡಿ. ಮನೆಯಲ್ಲಿ ಸೇಫ್ ಎನ್ವೈರ್ನಮೆಂಟ್ ಇಮ್ಮಿಡಿಯೇಟಾಗಿ ನಿಮಗೆ ಕಂಡುಬರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವುದು, ಕೆಲವರು ಈ ತಪ್ಪನ್ನು ಮಾಡಿ ತೊಂದರೆ ಅನುಭವಿಸ್ತಾ ಇರ್ತಾರೆ. ಏನಂದರೆ ನೀವು ನಿಮ್ಮ ಮನೆಗೆ ಹಾಕಿರುವ ಹೌಸ್ ನಂಬರ್ ಕೆಲವು ಸಾರಿ ವಾಸ್ತು ಪ್ರಕಾರ ಆಗಿರ್ಬೋದು ಅಥವಾ ನ್ಯೂಮರಾಲಜಿ ಪ್ರಕಾರ ನೆಗೆಟಿವ್ ಕೂಡ ಆಗಿರಬಹುದು ನಿಮ್ಮ ಡೋರ್ ನಂಬರ್. ಆದರೆ ಇದಕ್ಕೆ ಒಂದು ಸರಳವಾದ ಪರಿಹಾರ ನಾನಿವತ್ತು ಹೇಳ್ತೀನಿ. ಏನಂದರೆ ನೀವು ಎಂಟ್ರೆನ್ಸ್ ಡೋರ್ ಪಕ್ಕದಲ್ಲಿ ಮನೆಯ ನಂಬರ್ ಬದಲು ನಿಮ್ಮ ನೇಮ್ ಪ್ಲೇಟ್ ಹಾಕೋಬೇಕು. ನಿಮ್ಮ ಹೆಸರು ಅಥವಾ ಫ್ಯಾಮಿಲಿ ಮೆಂಬರ್ ನೇಮ್ ಆಗಿರ್ಬೋದು ಬರ್ತಿರ್ತಕ್ಕಂತಹ ನೇಮ್ ಪ್ಲೇಟನ್ನು ನೀವು ಹಾಕಬೇಕು. ಇದರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಒಗ್ಗಟ್ಟು, ಹ್ಯಾಪಿನೆಸ್ ಹೆಚ್ಚುತ್ತೆ. ಹಾಗೆಯೇ ನೀವು ಯಾರಾದರೂ ಮನೆಗೆ ಬರ್ತಾ ಇರ್ತಾರೆ, ನಿಮ್ಮ ಮನೆಗಳಿಗೆ ಯಾರಾದರೂ ಬರ್ತಾನೆ ಇರ್ತಾರೆ, ಪರಿಚಯಸ್ಥರಾಗಿರಬಹುದು ಅಥವಾ ಅನ್ನೋನ್ ಪರ್ಸನ್ಸ್ ಕೂಡ ಹೀಗೆ ಮನೆಗೆ ಯಾರಾದರೂ ಬರ್ತಾನೆ ಇರ್ತಾರೆ. ಬಂದಾಗ ಅವರು ನಿಮ್ಮ ಮನೆಯ ಮೇಲೆ ಕಣ್ಣು ಹಾಕಬಹುದು. ಇದರಿಂದ ದೃಷ್ಟಿ ಕೂಡ ಬೀಳುತ್ತೆ. ಹಾಗಾಗಿ ಅದನ್ನು ತಡೆಯಲು ಮನೆಯ ಹೊರಗೆ ಒಂದು ಸ್ಮಾಲ್ ನಜರ್ ಬಟ್ಟಲು ಅಥವಾ ನಿಂಬೆಹಣ್ಣು, ಮೆಣಸಿನಕಾಯಿ ನೀವು ಇದನ್ನು ಹಾಕಬಹುದು. ನೀವು ಇದರಿಂದ ನೆಗೆಟಿವ್ ಎನರ್ಜಿ ಒಳಗಡೆ ಬರುವುದನ್ನು ತಡೆದು ನಿಮ್ಮ ಮನೆಯನ್ನು ಪವಿತ್ರವಾಗಿ ಇಡುತ್ತೆ. ಈ ಉಪಾಯಗಳನ್ನು ನೀವು ಖಂಡಿತ ಮಾಡಿ ರಿಸಲ್ಟ್ ನೀವೇ ಹೇಳ್ತೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ಇಂಥ ಉಪಯುಕ್ತ ಹಾಗೂ ಸ್ಪಿರಿಚುವಲ್ ರೆಮಿಡಿಗಳಿಗಾಗಿ ನನ್ನ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.